ಸತ್ತ ಎತ್ತನ್ನು ಬದುಕಿಸಿತು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೆಡಸೂರು ಗ್ರಾಮದಲ್ಲಿ ಮಲ್ಲನಗೌಡನು ಶಿವಾಲಯ ಕಟ್ಟಿಸಿ ಲಿಂಗ ಸ್ಥಾಪನೆಗೆ ಮುಹೂರ್ತ ತೆಗೆದುಕೊಡುವುದಲ್ಲದೆ ತಾವೇ ಬಂದು ಆ ಕಾರ್ಯ ನೆರವೇರಿಸಬೇಕೆಂದು ಮಾರ್ತಾಂಡ ದೀಕ್ಷಿತರಲ್ಲಿಗೆ ಬಂದು ಕೇಳಿಕೊಂಡರು. ಅವರು ತೆಗೆದುಕೊಟ್ಟ ಮುಹೂರ್ತ ಸರಿಯಾಗಿಲ್ಲ. ಆ ದಿನ ಮೃತ್ಯಯೋಗವಿದೆ ಎಂದೆಲ್ಲ ಆ ಊರಿನ ಜೋಯಿಸರು ಗೌಡನಿಗೆ ಹೇಳಿದರು. ದೀಕ್ಷಿತರ ಮೇಲೆ ಅಪಾರ ವಿಶ್ವಾಸ ಹೊಂದಿದ್ದ ಅವನು ಅವರ ಮಾತಿಗೆ ತಲೆಬಾಗದೆ ಲಿಂಗ ಸ್ಥಾಪನಾ ಕಾರ್ಯವನ್ನು ಚೈತ್ರ ಶುದ್ಧ ಪಂಚಮಿ ವೃಷಭ ಲಗ್ನದಂದೇ ಹಮ್ಮಿಕೊಂಡನು. ದೀಕ್ಷಿತರಿಗೆ ಬೇರಾವುದೋ ಕೆಲಸವಿದೆ ಎಂದು ಬಾಲಚಿದಂಬರನನ್ನು ಆ ಕಾರ್ಯ ಮಾಡಿ ಬಾ ಎಂದು ಕಳುಹಿಸಿದರು. ಲಿಂಗ ಸ್ಥಾಪನಾ ಮುಹೂರ್ತ ಸಮೀಪಿಸುತ್ತಿದ್ದಂತೆಯೇ ಗೌಡನ ಮನೆ ಕೊಟ್ಟಿಗೆಯಲ್ಲಿದ್ದ ಪ್ರೀತಿಯ ಎತ್ತು ಏಕಾಏಕಿ ಮೃತಪಟ್ಟಿತು. ದೇವತಾ ಸ್ಥಾಪನಾ ಕಾರ್ಯಕ್ಕೆ ಬಂದ ವಿಘ್ನದಿಂದ ಎಲ್ಲರೂ ಚಿಂತಾಕ್ರಾಂತರಾದರೂ ಆ ಊರಿನ ಜೋಯಿಸರು ಮಾತ್ರ ಹರ್ಷದಿಂದ, ನಾವು ಈ ಮೊದಲೇ ಹೇಳಿದ್ದೆವು, ಈ ಮುಹೂರ್ತ ಸರಿಯಿಲ್ಲ, ನೀನು ನಮ್ಮ ಮೇಲೆ ವಿಶ್ವಾಸವಿಡಲಿಲ್ಲ, ಈಗ ನೋಡು ಎಂದು ಗೌಡನಿಗೆ ಮೂದಲಿಸಿದರು. ಇದನ್ನರಿತ ಬಾಲಚಿದಂಬರನು, ತಂದೆಯು ತೆಗೆದುಕೊಟ್ಟು ಮುಹೂರ್ತ ಉತ್ತಮವಾದದ್ದೇ ಇರುತ್ತದೆ, ಇದರಲ್ಲಿ ಎಳ್ಳಷ್ಟು ಸಂಶಯ ಪಡಬಾರದು ಎಂದಂದು ಸತ್ತ ಎತ್ತಿನ ಹತ್ತಿರ ಹೋಗಿ ತನ್ನ ಗಿಂಡಿಯಲ್ಲಿದ್ದ ನೀರನ್ನು ಪ್ರೋಕ್ಷಿಸಿ ಅದರ ಮೇಲೆ ಕೈಯಾಡಿಸಿದನು. ಕೂಡಲೇ ಸತ್ತ ಎತ್ತು ಮೈ ಮುರಿಯುತ್ತಾ ಎದ್ದು ನಿಂತಿತು. ಎಲ್ಲರೂ ಜೈ ಜೈಕಾರ ಹಾಕಿದರು. ಲಿಂಗ ಸ್ಥಾಪನೆಗೆ ಒದಗಿ ಬಂದ ವಿಘ್ನ ದೂರವಾಗುವಂತೆ ಮಾಡಿದ್ದೇನೆ, ಮುಂದಿನ ಕಾರ್ಯ ನೆರವೇರಿಸಿರಿ ಎಂದು ಚಿದಂಬರನು ಹೇಳಿದನು. ನಂತರ ವೈದಿಕ ವೃಂದವು ಲಿಂಗ ಸ್ಥಾಪನಾ ಕಾರ್ಯ ನೆರವೇರಿಸಿತು. ಕಳುವಾಗಿದ್ದು ಸಿಗುವಂತೆ ಮಾಡಿದ್ದು. ಚಿದಂಬರನು ಮಾತಾಪಿತೃ ಆಜ್ಞೆಯಂತೆ ಗುಪ್ತನಾಗಿ ಇದ್ದರೂ ಬೂದಿ ಮುಚ್ಚಿದ ಕೆಂಡದಂತೆ ಪ್ರಸಿದ್ಧಿಯಾಗುತ್ತಲೇ ಇದ್ದನು. ಜಗತ್ತಿನ ಜನರೇ ಬಾಲವಯದಲ್ಲಿ ಅಧೀನರಾದರು ಎಂದರೆ ಅತಿಶಯೋಕ್ತಿಯಲ್ಲ. ಮಲ್ದಾರ ದೀಕ್ಷಿತರು ಸ್ನಾನ ಮಾಡಿ ದೇವಪೂಜೆಗೆ ಕುಳಿತಿರುವ ಸಮಯದಲ್ಲಿ ದೇವಪೂಜೆಗೆ ಬೇಕಾಗುವ ಗಂಧ, ಪುಷ್ಪ, ಬಿಲ್ವ, ಧೂಪ, ದೀಪ, ನೈವೇದ್ಯಾದಿ ಸಾಮಗ್ರಿಗಳನ್ನು ತಯಾರಿಸಿ ತಂದೆಯವರಿಗೆ ಕೊಡುವರು ಮತ್ತು ಅವರ ಸಮೀಪದಲ್ಲಿಯೇ ಆಜ್ಞೆಯ ಪ್ರತೀಕ್ಷೆ ಮಾಡುತ್ತಾ ಕುಳಿತಿರುವರು. ಪ್ರತಿನಿತ್ಯ ಪ್ರಸಂಗಕ್ಕೆ ತಕ್ಕಂತೆ ಆಚಾರದಲ್ಲಿ ನ್ಯೂನತೆ ಬರದಂತೆ ನಡೆಯುತ್ತಿದ್ದರು. ತಂದೆಯ ಸ್ನಾನಕ್ಕೆ ತಾವೇ ನೀರು ಕೊಡುತ್ತಿದ್ದರು. ಚಿದಂಬರನು ಮಾತಾಪಿತೃಗಳ ಸೇವೆಯಲ್ಲಿ ನಿರತನಾದಾಗ ಉಚ್ಚ ನೀಚವೆಂಬ ಭಾವನೆ ಅವರಿಗೆ ಬರುತ್ತಿರಲಿಲ್ಲ. ತನ್ನ ದೇವಪಣವನ್ನೇ ಗಾಳಿಗೆ ತೂರಿಬಿಡುತ್ತಿದ್ದರು. ಮಾತಾಪಿತೃಗಳ ಸೇವೆಯನ್ನು ತಂದೆ ತಾಯಿಯಂತೆ ತಿಳಿದುದಲ್ಲದೆ ಗುರು ಮತ್ತು ಗುರುಪತ್ನಿಯರ ಸೇವೆ ಎಂಬ ಭಾವನೆಯೂ ಕೂಡ ಬಂದು ನಿರಹಂಕಾರರಾಗಿ ವಿನಯದಿಂದ ಸೇವೆ ಸಲ್ಲಿಸುತ್ತಿದ್ದರು. ಹೀಗೆ ಇರುವಾಗ ಒಂದು ಘಟನೆ ನಡೆಯಿತು. ಮಲ್ದಾರ ದೀಕ್ಷಿತರು ತಮ್ಮ ನಿತ್ಯಾಪ್ತಿಕ ಅನುಷ್ಠಾನದಲ್ಲಿ ತಲ್ಲೀನರಾಗಿರುವ ಸಮಯದಲ್ಲಿ ಚಿದಂಬರನು ತನ್ನ ನಿತ್ಯ ಕಾರ್ಯಕ್ರಮ ಪ್ರಾರ್ಥನೆ ಮುಗಿಸಿಕೊಂಡು ತಂದೆಗೆ ಸಕಲ ಸಾಹಿತ್ಯವನ್ನು ಒದಗಿಸಿ ಅವರ ಅನುಷ್ಠಾನ ಸಮಯದಲ್ಲಿ ತಾನು ದ್ವಾರದಲ್ಲಿ ಇದ್ದು ರಕ್ಷಣೆ ಮಾಡುತ್ತಾ ಇರುವುದು ಅವರ ರೂಢಿಯಾಗಿಬಿಟ್ಟಿತ್ತು. ಯಾಕೆಂದರೆ ಹೊರಗಿನಿಂದ ಶಾಂತ ವಾತಾವರಣ ಕದರಬಾರದು, ತಂದೆಗೆ ಚಂಚಲ ಆಗಬಾರದು ಎಂಬ ಉದ್ದೇಶ ಅವನದು. ಅದರಂದೇ ಬಹು ದಕ್ಷತೆಯಿಂದ ನೋಡಿಕೊಳ್ಳುತ್ತಿದ್ದನು. ಆ ಸಮಯದಲ್ಲಿ ಒಬ್ಬ ಶೂದ್ರನು ಬಂದು ಗುರುಗಳಿಗೆ ಹೊರಗೆಯೇ ನಮಿಸಿ ಚಿದಂಬರನ ಕಡೆಗೆ ನಮಿಸುತ್ತಿರಲು ಅವನು ಹೇಳುತ್ತಾನೆ, ನೋಡು, ತಂದೆಯವರು ಪೂಜೆಗೆ ಕುಳಿತಿರುವರು. ಅವರಿಗೆ ಕೇಳದಂತೆ ಗುಪ್ತವಾಗಿ ತಾನೇ ಸ್ವಲ್ಪ ಮುಂದೆ ಹೋಗಿ ಏನು ವಿಷಯವೆಂದು ವಿಚಾರಿಸಿದರು. ಯಾರ ಕಡೆಯಿಂದ ಬಂದಿರುವಿವಿ ಅಥವಾ ಯಾವ ಕೆಲಸಕ್ಕೆ ಬಂದಿರುವಿ, ಸವಿಸ್ತಾರವಾಗಿ ತಿಳಿಸು ಎನ್ನಲು ಶೂದ್ರನು ಪತ್ರವನ್ನು ತೆಗೆದು ಬಾಲಕನ ಕೈಗೆ ಇತ್ತನು ಮತ್ತು ಮುನವಳ್ಳಿ ಗ್ರಾಮದಿಂದ ಬರಬೇಕಾಯಿತೆಂದನು. ಚಿದಂಬರನು ಪತ್ರವನ್ನು ನೋಡುತ್ತಾನೆ. ಗುರುಗಳಿಗೆ ಬಂದಿದೆ. ನಾನು ಬಾಳಾಜಿ ಪಂತ ವೈದ್ಯನು, ಮಲ್ದಾರಿ ದೀಕ್ಷಿತರ ಸದ್ಭಕ್ತನು ಇರುವೆನದು. ನನ್ನ ಮನೆಯಲ್ಲಿ ಕಳವು ಮಾಡಿ ಸರ್ವಸ್ವವನ್ನು ದೋಚಿಕೊಂಡು ಹೋಗಿರುವರು. ದೇವ ಮಂದಿರದಲ್ಲಿಯ ಎಲ್ಲ ದಾಗೀನುಗಳು ಸಹ ಕಳುವಾಗಿವೆ. ಬಹಳ ದಿಗ್ಧಾಂತ ಆಗಿರುವೆ. ಮುಂದೆ ತಮ್ಮ ಆಶೀರ್ವಾದದ ದಾರಿ ಕಾಯುತ್ತಿರುವೆ ಎಂಬ ಪತ್ರಾಭಿಪ್ರಾಯವು ಚಿದಂಬರನ ತಂದೆಯ ಹೆಸರಿನಲ್ಲಿ ಬರೆದಿತ್ತು. ಸ್ವಾಮಿಯು ನೋಡಿ, ನಾನು ನಾಮಪತ್ರ ಬರೆದು ಕೊಡುವೆ ಎಂದು ಬರೆದರು. ಅದರಲ್ಲಿ ಹೀಗೆ ಇತ್ತು: ನಿಮ್ಮ ಮನೆಯ ಮಲಗುವ ಖೋಲಿಯ ಹೊರಗೆ ಬಚ್ಚಲದ ಹಿಂದೆ ಒಂದು ದೊಡ್ಡ ಬಂಡೆ ಇದೆ. ಅದರ ಬುಡದಲ್ಲಿ ಕಳುವಾದ ಸರ್ವವನ್ನು ಇಟ್ಟಿರುವರು. ಮೋರೆಯಿಂದ ಕಲ್ಲು ತೆಗೆದು ನೋಡಿ, ವಾಗೀನುಗಳು ಕಾಣುವವು ಮತ್ತು ನಿಮ್ಮ ದ್ರವ್ಯ ಕೂಡ ನಿಮಗೆ ದೊರಕುವುದು. ಕೂಡಲೇ ಹಿಗದಿಂದ ಹೋಗು ಎಂದು ಅಪ್ಪಣೆ ಕೊಟ್ಟರು. ಮತ್ತು ಪತ್ರದಲ್ಲಿ ಇನ್ನೊಂದು ವಿಷಯವನ್ನು ಬರೆದಿದ್ದರು. ಹೋಗುವುದು ತರವಾದರೆ ಘಾತವಾದೀತು ಎಂದು ಕೂಡ ಬರೆದಿದ್ದರು. ಆ ಪ್ರಕಾರ ತೀವ್ರವಾಗಿ ಹೋಗಿ ಪತ್ರವನ್ನು ಪಂತರ ಕೈಯಲ್ಲಿ ಕೊಟ್ಟನು. ತಕ್ಷಣ ಕಲ್ಲು ತೆಗೆಸಿ ನೋಡುತ್ತಾರೆ. ದಾಗೀನುಗಳು, ದ್ರವ್ಯಗಳೆಲ್ಲವೂ ಯಾವೂ ಕಡಿಮೆಯಾಗದೆ ಹಾಗೇ ಇದ್ದವು. ವಾಗೀನುಗಳ ಬೆಲೆ 4,000 ರೂಪಾಯಿ ಆಗುತ್ತಿತ್ತು. ಎಲ್ಲವೂ ವೈದ್ಯರಿಗೆ ತಲುಪಿರುವುದು ಗುರುಗಳ ಸೇವೆಯ ಫಲ. ಗುರುಭಕ್ತಿ ಇದ್ದರೆ ಹೀಗೆ ಇರಬೇಕು. ಬಾಳಾಜಿ ಹಂತರು ಬಹಳ ಹರ್ಷಯುಕ್ತರಾಗಿ ಮನಸ್ಸಿನಲ್ಲಿಯೇ ದೀಕ್ಷಿತರು, ಧನ್ಯರು, ದೇವ ಸಮಾನರು, ಅಪರೋಕ್ಷ ಜ್ಞಾನಿಗಳು ಎಂದು ಅಲ್ಲಿಂದಲೇ ಸಾಷ್ಟಾಂಗ ಮಾಡಿ ದ್ರವ್ಯ ಸಮೇತ ಪಂತರು ಬಂದು ಮಲ್ದಾರ ದೀಕ್ಷಿತರ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವರ ಶಕ್ತಿಯು ಯಾವತ್ತು ಮಾನವರಿಗೆ ಅಗೋಚರವಾದದ್ದು, ತಮ್ಮ ಸಾಮರ್ಥ್ಯವು ಅಮೋಘವೂ ವರ್ಣನಾತೀತವೂ ಆಗಿದೆ.
ತಾವು ನನಗೆ ಕೃಪಾಶೀರ್ವಾದ ಪತ್ರ ಬರೆದಿರಿ. ಕಳ್ಳರಿಂದ ದೋಚಿ ಹೋದ ದ್ರವ್ಯ ದೊರಕಿತು. ಕಾರಣ ಧನವು ತಮ್ಮದೇ ವಿನಃ ನನ್ನದು ಎನಿತು. ಇಲ್ಲ, ಸ್ವೀಕರಿಸಿ, ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು. ದ್ರವ್ಯದ ಗಂಟನ್ನು ಕೂಡ ಅವರ ಮುಂದೆ ಇಟ್ಟರು. ನಮಸ್ಕಾರ ಮಾಡಿದರು. ಆಗ ಮಲ್ಲಾರ ದೀಕ್ಷಿತರು ಭಕ್ತ ಶ್ರೇಷ್ಠನಿಗೆ, ಯಾರ ಪತ್ರ? ನನ್ನ ಹತ್ರ ಯಾವಾಗ ಕಳಿಸಲಾಯ್ತು? ಯಾರು ಉತ್ತರ ಕೊಟ್ಟರು? ಎಲ್ಲೂ ಅಜ್ಞಾತವೇ ಇದೆ ಎಂದ ಕೂಡಲೇ ವೈದ್ಯರು ಪತ್ರವನ್ನು ಗುರುಗಳ ಸಮ್ಮುಖದಲ್ಲಿ ಇರಿಸಿದರು. ಆ ಸಮಯ ದೀಕ್ಷಿತರ ಸಂಗಡ ಪಂಡಿತ ಜ್ಯೋತಿಷಿಗಳು ಕೂಡ ಇದ್ದರು. ಪತ್ರ ಹಸ್ತಾಕ್ಷರವಂತೂ ಅಲ್ಲ. ಅಷ್ಟರಲ್ಲಿ ಪಂಡಿತರು ಈ ಹಸ್ತಲಿಖಿತ ಚಿದಂಬರನದೇ ಇರಲಿಕ್ಕೆ ಸಾಕು ಎಂದು ಸಲಹೆ ಕೊಟ್ಟರು. ಆಗ ದೀಕ್ಷಿತರು ಚಿದಂಬರನನ್ನು ಕರೆದು ಪ್ರಶ್ನಿಸಲಾಗಿ, ಪಿತಾಜಿ, ತಾವು ಪೂಜಾನುಷ್ಠಾನದಲ್ಲಿ ನಿರತರಾಗಿದ್ದಿರಿ. ತಾವು ಮೌನವಾಗಿದ್ದಿರಿ. ಕಾರಣ ನಾನೇ ಉತ್ತರ ಬರೆದು ಕಳಿಸಿದೆ. ಬಂದ ಮನುಷ್ಯ ಬಹಳ ಅವಸರ ಮಾಡಿದ ಎಂದು ಭಯದಿಂದಲೂ ಭಕ್ತಿಯಿಂದಲೂ ಹೇಳಿ ನಮಸ್ಕರಿಸಿದರು. ಜ್ಯೋತಿಷ್ಯ ಪಂಡಿತರು, ಚಿದಂಬರ, ನಿನಗೆ ಹೇಗೆ ತಿಳಿಯಿತು ಎಂದು ಪ್ರಶ್ನಿಸಿದರು. ಅದಕ್ಕೆ ಬಾಲನು, ನನಗೆ ಜ್ಯೋತಿಷ್ಯ ಗಣಿತಶಾಸ್ತ್ರದಿಂದ ತಿಳಿಯಿತು ಎಂದರು. ಜ್ಯೋತಿಷಿಯು ಪತ್ರವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಅದಕ್ಕೆ ಮೇಲಿಂದ ಮೇಲೆ ನಮಸ್ಕರಿಸಿದನು. ಎಲ್ಲ ವೈದಿಕ ಪಂಡಿತರಿಗೆ ಆಶ್ಚರ್ಯವಾಯಿತು. ನಂತರ ದೀಕ್ಷಿತರು, ನಿಮ್ಮ ಧನ ಮನೆಗೆ ತೆಗೆದುಕೊಂಡು ಹೋಗಿರಿ. ನಮಗೆ ಒಂದು ಕವಡಿ ಕೂಡ ಅವಶ್ಯ ಇಲ್ಲವೆಂಬ ಗುರುವಾಕ್ಯ ಆ ಪಂತನಿಗೆ ಏನೂ ತೋಚದಾಗಿ ನಿರ್ವಾಹವಿಲ್ಲದೆ ತೆಗೆದುಕೊಂಡು ಗುರಾಜ್ಞೆ ಶಿರಸಾವಹಿಸಿ ಹೊರಟನು. ಇತ್ತ ಚಿದಂಬರನಿಗೆ, ನೀನು ಲೀಲಾಧಾರಿಯಾದ ಈಶ್ವರನೇ ಇರುತ್ತಿ, ಭಕ್ತರ ಉದ್ಧಾರಕ್ಕಾಗಿಯೇ ಅವತರಿಸಿರುವಿ ಎಂದು ಹೇಳಿ ನಾಮಸ್ಕರಿಸಿದರು. ಇಲ್ಲಿಗೆ ಚಿದಂಬರ ಚರಿತ್ರೆ ಅಧ್ಯಾಯ 4 ಬಾಲಲೀಲೆಗಳು ಮುಕ್ತಾಯವಾಯಿತು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.